ಹಲೋ ಬ್ರದರ್ಸ್, ಇದಕ್ಕೆ ಧರ್ಮಸ್ಥಳ ಹೋಗ್ತಾ ಇದ್ದೀವಿ. ಇವಾಗ ರಾತ್ರಿ 12 ಗಂಟೆ. ಇಲ್ಲಿ ನೋಡಿ ಟ್ರಾಫಿಕ್ಕು ಯಾವ ರೇಂಜ್ಗಿದೆ ಬೆಂಗಳೂರಲ್ಲಿ ಅಂತ. ನಾವು ಇಷ್ಟೊತ್ತಿನಲ್ಲಿ ಟ್ರಾಫಿಕ್ ಇರಲ್ಲ ಅಂತ ಟಿನ್ ಫ್ಯಾಕ್ಟ್ರಿ ರೋಡಲ್ಲಿ ಬಂದ್ವಿ, ಇಲ್ಲ ಅಂದರೆ ನೆಲಮಂಗಲ ಕಡೆ ಹೋಗ್ಬಿಡ್ತಾ ಇದ್ವಿ. ರಾತ್ರಿ 12 ಗಂಟೆನಲ್ಲೂ ಈ ಪರಿಸ್ಥಿತಿ ಇದೆ ಅಂದರೆ ಈಗ ನಾವು ಕಸ್ತೂರಿ ನಗರ ಬಿಟ್ಟು ಹೋಗ್ತಾ ಇದ್ದೀವಿ. ರಾತ್ರಿ 12 ಗಂಟೆನಲ್ಲಿ ಈ ಪರಿಸ್ಥಿತಿ ಇದೆ ಅಂತಂದರೆ ಡೇ ಟೈಮಲ್ಲಿ ಜನ ಹೆಂಗೆ ಬಾಳೋದು? ಇದಕ್ಕೇನಾದರೂ ಪರಿಹಾರ ಇರಲೇಬೇಕು, ಪರಿಹಾರ ಕಂಡುಹಿಡಿಬೇಕು. ಇಲ್ಲ ಅಂತಂದರೆ ಜನ ಈ ಓಡಾಡ್ದಲ್ಲೇ ದಿನಕ್ಕೆ 5-6 ಅವರ್ ಹೊರಟೋಗತ್ತೆ ಇರೋ 24 ಗಂಟೆನಲ್ಲಿ. ಈ 5-6 ಅವರ್ ಹೋದರೆ ಇನ್ನು ಮಿಕ್ಕಿದ್ದು 10 ಅವರ್ 12 ಅವರ್ ಆಫೀಸಲ್ಲಿ ಆಗೋಯ್ತು. ಮನೇಲಿ ಏನು ಕಾಲ ಕಳೀತಾರೆ, ಲೈಫ್ ಏನು ಎಂಜಾಯ್ ಮಾಡ್ತಾರೆ ಈ ಕಡೆ ಇರೋರು? ನಾವೇನೋ ಹಳ್ಳಿ ಕಡೆ ಇರ್ತೀವಿ, ಸರಿ ಹೋಗುತ್ತೆ. ಇರೋ 12 ಅಡಿ ರೋಡಲ್ಲಿ 2 ಲೈನ್ ಹೋಗ್ತಾ ಇದೆ ನೋಡಿ. ನಮ್ಮ ಸರ್ಕಾರ ಏನಾದರೂ ಕಂಡುಹಿಡಿಲೇಬೇಕು ಇದಕ್ಕೆಲ್ಲ. ಮೆಟ್ರೋ ಹಾಕಿದ್ರೂ ಆಗಲ್ಲ, ಅಷ್ಟೊಂದು ಟ್ರಾಫಿಕ್ಕು. ರಾತ್ರಿ 12 ಗಂಟೆನಲ್ಲಿ ಈ ಪರಿಸ್ಥಿತಿ ಇದೆ ಅಂತಂದರೆ ಡೇನಲ್ಲಿ ಪಾಪ ಜನ ಏನು ಮಾಡೋದು? ಹೋಗ್ತಾ ಇದ್ದೀವಿ ಈಗ ನೈಟು ಟ್ರಾವೆಲ್ಲು ಸೀದಾ ಧರ್ಮಸ್ಥಳ ಆದಮೇಲೆ ಎಲ್ಲಿ ಹೋಗ್ತೀವಿ ಏನು ಹೋಗ್ತೀವಿ ವಿಡಿಯೋ ಮಾಡಿ ಹಾಕ್ತೀನಿ. ಮೇ ಬಿ ರಾತ್ರಿ ಒಂದು 4 ಗಂಟೆ 5 ಗಂಟೆಗೆ ರೀಚ್ ಆಗ್ತೀವಿ ಧರ್ಮಸ್ಥಳಕ್ಕೆ. ಸಿಟಿ ದಾಟಿದ ಮೇಲೆ ನಮ್ಗೆ ಲೆಕ್ಕ, ಸಿಟಿ ದಾಟೋ ತನಕ ನಾವು ಪ್ರೆಡಿಕ್ಟ್ ಮಾಡೋಕ್ಕಾಗಲ್ಲ ಟೈಮಿಂಗ್ಸು. ಓಕೆ ಬಾಯ್, ಎಲ್ಲ ಫಾಲೋ ಮಾಡ್ಕೊಂಡಿರ್ರಿ, ನೆಕ್ಸ್ಟ್ ಅಪ್ಡೇಟ್ಸು ಕೊಡ್ತೀನಿ.